ಒಂದು ಹಾಕೊಂತೀನಿ ತೆಗ್ದು ನಾನು ಆಮೇಲೆ ಇದು ಆ್ಯಕ್ಷನ್ ಇದ್ರಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಬ್ರೋ. ನನ್ನ ಮೌಂಟ್ ಇದೆ ಹೆಂಗೋ ಅದನ್ನ ಇಲ್ಲಿ ನಿಮ್ದು ಇದಿಲ್ಲ ಅಲ್ವಾ ಕರೆಕ್ಟು ಮೌಂಟ್ ತಂದಿದ್ದೀನಿ ಅಂದಲ್ಲ ಅಂದರೆ ನಿಮ್ಮ ಗಾಡಿಗೆ ಬೇಡ, ಗಾಡಿಗೆ ಹಾಕಿದ್ರೆ ಏನು ಗೊತ್ತಾ ರಿಸ್ಕು. ನಮ್ದಾದ್ರೆ ಸ್ಟೇಬಲ್ ಇರುತ್ತೆ ಒಳ್ಳೆ ಗಿಂಬಲ್ ಥರ. ಸೊ ಗೈಸ್ ನೋಡಿ ಹಿಂಗಿದೆ ನೋಡೋ ಮಿಸ್ ಹಂಗೆ ಫಾರ್ಮ್ ಆಗ್ತೈತೆ. ಮಿಸ್ ಹಂಗೆ ಕೂತ್ಕೋತೈತೆ. ಇಲ್ಲಿ ತೆಗಿಬೇಕಿತ್ತು ನೀನು ಏನ ಫೋಟೋನ. ಇವಾಗ ಹಾಕೊಂಡು ಬರೀ ಕ್ಲೀನ್ ಆಯ್ತು, ಅಲ್ಲಿ ಜಾಗ ಇದಿಲ್ಲ. ಕ್ರೇಜ್ ಆಯ್ತು. ಇಂಥ ಕಡೆ ಮನೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಲ್ಲ. ಯಾವ ಕೆಲಸ ಬ್ರೋ ಫೋಟೋ ತೆಗಿ ಗ್ಯಾಪಲ್ಲಿ ಬೇಗ 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 ಎಲ್ಲ ಹಿಡ್ಕೊಂಡಿದ್ದೀನೋ. ಹಿಡ್ಕೊಳ್ಳೋದಿನ ಬಿಡು 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 ಆಯ್ತು ಒಂದು ಬಿಡು ಇರು ಹಾಕ್ತಿರ್ಲಿ. ಹಾ ಫುಲ್ ಫ್ರೀಸ್ ಆಗ್ತದೆ, ಕೈಯೆಲ್ಲ ಒಂಥರ ಕೋಲ್ಡ್ ಆಗ್ತದೆ. ಲೆನ್ಸ್ ಹಾಕಿದ್ಯಾ? A few moments later. ವ್ಯೂನ ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ ರೈಡ್ ಮಾಡ್ತಾ. ಯಾಕಂದ್ರೆ ನಾನು ಆ ಕಡೆ ಈ ಕಡೆ ನೋಡ್ಬೇಕಲ್ಲ ಗುರು. ಆ ಕಡೆ ಈ ಕಡೆ ನೋಡ್ತಾ ಇಲ್ಲಿ ಆನೆ ಸೈಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ ಬ್ರೋ. ಇನ್ನು ಮುಂದೆ ಹೋಗ್ಬೇಕು, ಅಲ್ಲಿ ಮಾರ್ನಿಂಗ್ ಹೊತ್ತು ಎನಿ ಟೈಮ್ ಇದ್ದೇ ಇರ್ತಾರೆ ರೋಡಲ್ಲಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಸ್ಟೇ ಎಲ್ಲಿ ಮಾಡ್ತೀವಿ ಅಂದರೆ, ಆ್ಯಕ್ಚುಲಿ ಇವತ್ತು ಮಂಡೇ, ನಾಳೆ ಟ್ಯೂಸ್ಡೇ, 2 ದಿವಸ ನಾವು ಲಾಡ್ಜಲ್ಲಿ ಇರ್ತೀವಿ. ಥರ್ಡ್ ಡೇ ಏನೋ ವಿಲ್ಲಲ್ಲಿ ಇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಯಾಕಂದರೆ ಮಾನ್ಸೂನ್ ಆಗಿರೋದ್ರಿಂದ ಕರೆಕ್ಟಾಗಿ ಎಲ್ಲೂ ರೂಮ್ ಸಿಕ್ಕಲ್ಲ, ಅದೊಂದು ತಲೆನೋವು. ಏನು ಮಾಡೋಕ್ಕಾಗಲ್ಲ. ಅಲ್ಪಂಗೆ ಐಶ್ವರ್ಯ ಬಂದ ಅದೇನೋ ಮಧ್ಯರಾತ್ರಿ ಕೊಡೆ ಇಡೋದ್ರಂತೆ, ಹಂಗೆ ನಮ್ಮದು ಸಡನ್ ಪ್ಲ್ಯಾನ್ಸು. ನೋಡಿ ಮನೆಗೆ ಹೆಂಗಿದೆ ಇಂಡಿವಿಜುವಲ್ ಆಗಿ, ಆ ಕಡೆ ಈ ಕಡೆ ಮನೆಗಳು ಗುರು. ಇಲ್ಲೆಲ್ಲ ಮನೇಲೂ ಮಾರುತಿ ಜೆನ್ನು ಓಮಿನಿ ಇದೇ ಐತೆ. ನಾನು ನೋಡ್ತಾನೆ ಇದ್ದೀನಿ ಎಲ್ಲಾರ ಮನೇಲೂ ಮಾರುತಿ 800 ಗುರು. ಅಲ್ಲೊಂದು ಹೋಯ್ತಾ ಐತೆ. ಆಹಾ ಹಳ್ಳಿ ವಾತಾವರಣ ಕ್ರೇಜಿ. ಅಣ್ಣ ಗುಡ್ ಮಾರ್ನಿಂಗ್. ಹೋಟ್ಲು ಕಾಸೆ ಇತ್ತು, ಏನಾಯ್ತು ನೋಡಲೇ ಇಲ್ಲ. ಇವ್ರ ಹೆಸರು ಅರ್ಧ ಕೆಜಿ ನಾಯಿ. ಮಳೆ ಲೈಟ್ ಆಗಿ ಬೀಳ್ತಾ ಇದೆ, ಛಟ್ ಅಂತ. ಆ್ಯಂಡ್ ಈಗ ನಾನು ವ್ಲಾಗ್ ಮಾಡ್ತಾ ಇರೋದು Insta 360 ವಿತ್ ಮೈಕ್ ಅಡಾಪ್ಟರು. ಐ ಥಿಂಕ್ ಕ್ಲಾರಿಟಿ ಇವಾಗ ಓಕೆ ಇರ್ಬೋದು, ಯಾಕಂದ್ರೆ ನಾನು ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರೋದು. ಅದಕ್ಕಿಂತ ಮೈಕ್ ಹಾಕೊಂಡಿಲ್ಲ, ಯಾಕಂದ್ರೆ ಈ ಮಳೆಯಲ್ಲಿ ಅದೆಲ್ಲ ಜುಗಾಡ್ ಮಾಡ್ಕೊಂಡು ಇರಿಟೇಷನ್ ಆಗ್ಬಿಡುತ್ತೆ. ಆಲ್ರೆಡಿ ಲೈಟಾಗಿ ನೆಂದೋಗ್ಬಿಟ್ಟಿದ್ದೀವಿ, ಯಾಕಂದ್ರೆ ಬೆಳಗ್ಗೆಯಿಂದ ಮಳೆ ಬರ್ತಾನೇ ಇದೆ. ನಾವು ನಿಲ್ಸಿರ ಆರಾಮಾಗಿ ಹೊಡಿತಾನೇ ಇದೀವಿ. ಲೈಫಲ್ಲಿ ಏನಾದ್ರೂ ಸರಿ ವಾಯ್ಸ್. ಇಂಥ ಹಳ್ಳಿಗಳಲ್ಲೇ ಲೈಕ್ ಚಿಕ್ಕಮಂಗ್ಳೂರು, ಈ ಕಳ್ಸ, ಹೊರನಾಡು ಇಂಥ ಸೈಡ್ ಯಾವ್ದಾದ್ರು ಹುಡುಗಿ ನೋಡಿ ಮದ್ವೆ ಆಗ್ಬಿಟ್ರೆ ಚಿಂದಿ ಆಗಿರುತ್ತೆ ಅನ್ಕೊಳ್ಳಿ. ವರ್ಷಕ್ಕೊಂದ್ಸತಿ ಹೆಂಡತಿ ಮನೆ ಬಂದು ಪೀಸಾಗಿರ್ಬೋದು 2 ವಾರ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. 2 ವಾರ ನಿಮ್ದಾಗಿದ್ರೆ ಅತ್ತೆ ಒಳ್ಳೊಳ್ಳೆ ಊಟ ಮಾಡಾಕ್ತಾರೆ ರುಚಿಯಾಗಿ. ನೀರ ಮಾಡ್ತಾರೆ ಇಲ್ಲಿ, ಆರಾಮಾಗಿ ತಿನ್ಕೊಂಡ್ ಮಸ್ತಾಗಿರ್ಬೋದು. ನಮ್ ಬಾಯ್ಸ್ ಅಂದ್ರೆ ಫುಲ್ ಎಂಜಾಯ್. ಮುಂದೆ ಹೋಗ್ತಿರೋರ್ಗಂತೂ ಕಾಮನ್ ಆಗ್ಬಿಟ್ಟಿದೆ, ಯಾಕಂದ್ರೆ ವರ್ಷ ಬರ್ತಾರೆ. ಸೊ ಅವ್ರಿಗೆ ಕಾಮನ್. ನಮಗಿದು ಹೊಸ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಅದು ಹೆಸರು ಕ್ರೇಜಿ. ಏನ್ ಬರ್ತಾ ಎಲ್ಲ ಜಾಸ್ತಿ ಆಗ್ಬಿಡೈತೆ. ಹೆಂಗಿರೋಣ ವೆದರು ಈ ಕಡೆ? ಯಾವಾಗಿಂದ ಮಳೆ ಒಂದು 3-4 ದಿನದಿಂದ ಬರ್ತಾ ಇದೆ. ಇವಾಗ ಜಸ್ಟ್ ಬರ್ತಾ ಇರೋದ? ಬೆಳಕ್ ಬಂದು ರಾತ್ರಿ ಬರ್ತಿತ್ತು. ಅಲ್ಲ ಹೋದ್ ತಿಂಗಳಲ್ಲ? ತಿಂಗಳೇ ಇರುತ್ತೆ. ಈ ತಿಂಗಳಿಂದ ಸ್ಟಾರ್ಟ್ ಆಗಿರೋದು. 3ನೇ ತಾರೀಕು ಮಧ್ಯಾಹ್ನ ಕ್ಲಿಯರ್ ಆಗುತ್ತೆ ಮೋಡ. ಕೆಲವೊಂದ್ಸತಿ ಬಿಸಿಲು ಬರುತ್ತೆ, ಇನ್ನು ಮೋಡ ಇರುತ್ತೆ. ಎಷ್ಟು ಯಾವಾಗ ಸಂಜೆ ಮಳೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬಿಸಿಲು ಬರುತ್ತೆ? ಬಿಸಿಲು ಅದೇ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ 11 ಗಂಟೆಗ ಬರುತ್ತೆ.
ಆ ಟೈಮ್ಗೆ ಹೋಗ್ಬೇಕು ನಾವು ಈಗ ಯಾಕೆ ಆ ವ್ಯೂ ಸಕ್ಕತ್ತಾಗಿರುತ್ತೆ ಅವಾಗ. ನೋಡಕ್ ಸುತ್ತ ಇರುತ್ತೆ, ಲೈಟಾಗಿ ಬಿಸಿಲು ಹೊಡಿತಾ ಇರುತ್ತೆ. ಮತ್ತೆ ಇವಾಗ ಬೇರೆ ಏನ್ ಮಾಡೋದು? ಅದು ಹೋಗೋಣ ಬೆಟ್ಟದ ಹೋಗಿ ಅಲ್ಲೇ ಟೈಮ್ ಟಿಫನ್ ಮಾಡ್ಕೊಳ್ಳೋಣ. ಹಾ, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ. ಹಾ, ಮೈಲೇಜ್ ಬರ್ತಾ ಇಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಹೇಳ್ದೆ ನಾನು ಮೋಟರ್ ಡಿಸ್ಕವರ್ಡ್ರು ರೆಡ್ ಫ್ಲೋ ತರ ಬರುತ್ತಲ್ಲ, ಇದು ಲಿಕ್ವಿಡ್ ಮಾಡಿದ್ದು ಫ್ಯೂಲ್ ಇಂಜೆಕ್ಟರ್ ಕ್ಲೀನರ್, ಅದು ಹಾಕೊಂಡು ಯೂಸ್ ಮಾಡಿದ್ರೆ ಮೈಲೇಜ್ ಬಂದಿರೋದು. ನೀವ್ ಹಾಕಿದ್ರಾ? ನಂದಿಲ್ಲ, ನಂದು E20 ಆರಾಮಾಗಿ ಸಪೋರ್ಟ್ ಕೊಡುತ್ತೆ. ನಂದು E20ನೇ ಗುರು. ಬಟ್ ನಂದು ಅದೇ ಬರ್ತೈತೆ ರೇಂಜ್ 30, ನಾರ್ಮಲ್ 30 ಬರ್ತಾ ನಾನು ಆಲ್ರೆಡಿ 240 ಹೊಡಿದೆ ಗಾಡಿ. ಅದೇ ಸೇಮ್ 250 ಹೊಡೈತು. 250 ಹೊಡಿದೆ, ಮೈಲೇಜ್ ಕೊಡ್ತಾ ಇದೆ ಸೇಮೇ. ಬಟ್ ನಾವು ಅಲ್ಲಲ್ಲೇ ಎಳಿತೀವಿ, ಅಲ್ಲಲ್ಲೇ ಸ್ಲೋ ಮಾಡ್ತಾ ಇದೀವಿ. 30 ಬರ್ತೈತೆ, 30 ಬರ್ತೈತೆ. ನಂದು ಅಷ್ಟೇ ಆವರೇಜು. ಫಾಗ್ ಎಲ್ಲ ಇದ್ರೆ ನಿಮಗೆ ಆರಾಮಾಗಿ ಈಗ ಹೋಗಿದ್ರೆ ಅದೇ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. A few moments later. 500 ಕಿಲೋಮೀಟರ್ ಒಂದು ಮಾಡೋಣ ಬಾಬ್ರು. ಸೊ ಬಸ್ ಒಂದು ಕಾಫಿ ಬ್ರೇಕ್ ಆಯಿತು. ಗಾಡಿ ಅಂತೂ ಗಯ. ಇವಾಗ ಇನ್ನೂ ಸ್ಟಾರ್ಟಿಂಗ್ ಅಲ್ಲ? ಸ್ಟಾರ್ಟಿಂಗ್, ಆಮೇಲೆ ಫುಲ್ ಕಲರ್ ಗಾಡಿ. ಸೊ ಈಗ ವ್ಯೂನ ಎಂಜಾಯ್ ಮಾಡಿಕೊಂಡು ನಮ್ಮ ಟ್ರಿಪ್ಪನ್ನ ಬ್ಲಾಸ್ಟ್ ಮಾಡಿ ಉಡಾಯಿಸೋಣ ಬರ್ತೀವಿ. ಇನ್ಮೇಲೆ ಎಲ್ಲ ಪಕ್ಕ ಪರ್ಸನ್ಸ್ನ ಬಿಟ್ಬಿಟ್ಟು ವೀಕಲ್ಲಿ ಇಲ್ಲಾಂದರೆ ಮಂತಲ್ಲಿ ಅಪ್ಕಮಿಂಗ್ ತುಂಬ ಇದೆ ಪ್ಲ್ಯಾನ್ಸ್ಗಳು. ಸದ್ಯದಲ್ಲೇ ವೆಯ್ಟ್ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ನಾವು ನಮ್ಮ ಬಾಯ್ಸೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಸ್ವಲ್ಪ ಎಲ್ಲರೂ ಬ್ರೇಕಲ್ಲಿ ಇದ್ದೀವಿ, ಬ್ರೇಕಿಂದ ಬರ್ತೀವಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಬೆಟ್ಟದಿಂದ ಕೆಳಗೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಇವಾಗ ಬೆಟ್ಟದ ಭೈರೇಶ್ವರಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಹೋಗೋಣ. ವೆದರ್ ಮಾತ್ರ ಆಲ್ರೆಡಿ ಟೈಮ್ ಬಂದು 9:30 ಆದರೂ ನೋಡಿ ವೆದರ್ ಇನ್ನೂ ಒಳ್ಳೆ ಬೆಳಗಿನ ಜಾವ ಥರ ಇದೆ. ದೇವದುರ್ಗ ಬೆಟ್ಟ 10 ಕಿಲೋಮೀಟ್ರು. ಸೊ ಕಮ್ ಆನ್, ಲೆಟ್ಸ್ ಗೋ. ಫುಲ್ ಆಫ್ ರೋಡಿಂಗ್ ಸೈಕ್ ಬಟ್ ಎಕ್ಸ್ಟ್ರೀಮ್ ಆಗಿದ್ಬಿಟ್ಟಿದ್ರೆ ನಾನು ತಿಕ್ಕ ಮುಖ ಎಲ್ಲ ನನಗೆ ಕೆಸರಾಗಿರೋದು ಈಗ. ಯಾಕಂದರೆ ನಾನು ಹಾಕ್ಸಿರೋದು ಅಪೋಲೋ ಟೈರ್ಸು. ಆಮೇಲೆ ನಾನು ಅಪೋಲೋ ಸ್ಪೀಡ್ಗೆ ಹೋಗ್ಬೇಕಾಯ್ತದೆ. ನೀರು ಹಾರಿಸ್ಕೊಂಡೆ ನಾನು ಹೋಗೋದು. ಇನ್ನೂ ನಮ್ಮ ಬಳದಷ್ಟು ಹತ್ಕೊಂಡಿಲ್ಲ ನಮ್ಮ ಬಾಡಿಗೆ. ಮುಲ ಅಂತೈತೆ ಪ್ಯಾಂಟ್ ಒಳಗೆ, ನೋಡಬೇಕು. Flashback. ಕುಡಿತಾ ಅಲ್ಲೇ ಅದು. ಆಮೇಲೆ ಹಂಗೆ ಏನು ಅನ್ಕೊಂಡೈತಾ ಏನು ಕತೆ ಅಂತ ಯಾವ ಕಡೆನೂ ರಕ್ತ ಕಾಣಿಸ್ಕೊಂಡಿಲ್ಲ. ನಾನು ಹೇಳ್ತಾ ಇರೋದು ಒಂದು ಹುಳ ಬರುತ್ತೆ ಅದು ಗೊತ್ತಾ, ರಕ್ತ ಕುಡಿಯೋಕ್ಕೆ ಅಂತಾನೆ. ಇಲ್ಲ ಮರ ಹಿಂಗಿದೋಗ್ಬಿಡೈತೆ, ಯಾರು ಬಂದು ಹೋದ್ರೂ ಗೊತ್ತಾಗಲ್ಲ, ಆ ಥರ ಆಯ್ತು ರೋಡು. ಹೊಡಿತೀರಾ ಸ್ಪೀಡಾಗಿ? ಹಿಂಗೆ ಕಾರ್ನರಿಗೆ ಹೊಡಿತೀರಾ ಅಂದೆ. ಹಾಂ, ನಾವಲ್ಲಿ ಮಾಡ್ಕೊಬಂದ್ರಿ. ನಿಧಾನಕ್ಕೆ ಹೋಗ್ಬೇಕಾಗಿತ್ತು, ನಾವಲ್ಲಿ ವೀಡಿಯೋ ಮಾಡ್ತಾಯಿದ್ರಿ. ಬಾ ಬಲ್ಲಿ ಅಣ್ಣ ರೋಸ್ಟ್ ಆಗ್ಬಿಟ್ಟವ್ರೆ. ಸ್ಪೀಡಾಗಿ ಹೋದ್ರು ಅದವ್ರು ತಪ್ಪು, ನಾವೇನು ಮಾಡೋಕ್ಕಾಗಲ್ಲ. ಬಾಯ್ಸ್ 1 2 ಅಯ್ಯೋ ನಕ್ಕನ ಹತ್ಕೊಂಬಿಡಿ. ಕಾಯಿ ನಿನ್ನ ಕಾಲು ಚೆಕ್ ಮಾಡ್ಕೊ. ಅಯ್ಯೋ ನಕ್ಕನ್ನು ಹೇಳ್ದೆ ತಾನೇ ನಾನು. ಅಯ್ಯೋ ನಾನು ಹೇಳ್ದೆ ತಾನೆ ಕಾಲು ಮುಲ ಅಂತ ಐತಿ ಅಂತ. ಅಯ್ಯೋ ಒಂದು ತಾಯಿನಕ್ಕೆ ನಮ್ಮ ಮನೆಗೆ ಸದ್ಯಕ್ಕೆ ತಿಂದಿಲ್ಲ ಗುರು. ಯಾಕ
ಟಾಟಾ ಯಾವ ವಿಡಿಯೋ ಬೇಡ ಏನು ಬೇಡ, ನಂಗೆ ರಕ್ತ ಇಂಪಾರ್ಟೆಂಟು. ಭಾರಿ ಫಸ್ಟೇ ರಕ್ತ ಇಲ್ಲ. ಇನ್ನೇನು ಅಂಟ್ಕೋತಾಯ್ತು ಮೇಲೆ ಹೋಗಿ ಓಡಿಸ್ಬಿಟ್ಟೆ. ಬೇರೆ ಕಡೆ ಎಲ್ಲೂ ಇಲ್ಲಪ್ಪ. ಏಯಪ್ಪ ನಾವು ಬೇರೆ ಎಲ್ಲ ಎತ್ಕೊಂಡಿದ್ದೀವಿ, ಏನೇನು ನ್ಯೂಸ್ ಆಗಲ್ಲ ಎಲ್ಲ ಎತ್ಕೊಂಡಿದ್ದೀವಿ, ಉಪ್ಪೇ ಎತ್ಕೊಂಡಿಲ್ಲ. ಹೆಂಗಾಡ್ತಾವನೆ ಯಾಕೆ ಬ್ರೋ, ಯಾಕೇನಾಯ್ತು? ಹತ್ತಿರ ನೋಡಿಲಿ ನಕ್ಕಂದೇ ಅದು ಶೂ ಕಾಣಲ್ಲೇ. ಶೂ ಮೇಲೆ ಓಡ್ತಾ ಐತೆ. ಬಯಸಿ ನೋಡಿ, ಹೋಗು ಏಯ್ ಬಚ್ಚಿಕೊಂಬಿಡೈತೆ. ಕಡ್ಡಿ ಬೇಕು, ಕಡ್ಡಿ. ಅಯ್ಯೋ ಒಂದು ಭಯನಕ್ಕೆ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಬೇಗ ಬೇಗ ಹಂಗೆ ಬಿಸಾಕು. ಏಯ್ ಎಗ್ರುತ್ತಲ್ಲ, ಅದು ಹೋಗ್ತಲ್ಲ ಟೈರ್ ಮೇಲೆ. ಇದು ಇವಾಗ ಅಷ್ಟೇ ಟೈರ್ ಮೇಲ ಎಲ್ಲಿ ಕಡ್ಡಿ. ಟೈರ್ ಮೇಲೆ ಹತ್ತುತ್ತಾ ಈಗ? ನಾನು ನೋಡ್ತಾ ಇದೇ ಹಿಡಿದು ಮೇಲಿದೆ. ಇರೋ ನಿಮಿಷ ಬರ್ತಲ್ಲ, ಕಚ್ಚಲ್ಲ ತಾನೆ. ಬರ್ತಲ್ಲ ಗುರು. ಬರ್ತಾನೆ ಇಲ್ಲ ಅದು, ಜಾರ್ತೈತೆ. ನಮ್ಮನ್ನ ಕೇಯ ಆಯ್ನ ಕೇಯ ಬೇಗ. ಓಹೋ ಶಿಷ್ಯ, ನೀನು ನಮ್ಮನೆಯಲ್ಲಿ ಅಕ್ಕನ ಸಾಯಿ, ನಮ್ಮ ಸಾಯಿ ಸಾಯಿ, ನೀನು ಅಕ್ಕನ ಚಿಕನ ಕೇಯ. A few moments later. ಸೊ ಬಾಯ್ಸ್, ಇವಾಗ ಇಲ್ಲಿ ಶೂಟ್ ಮುಗಿಸ್ಕೊಂಡು ಇವಾಗ ದೇವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಜನ ಇಲ್ಲ ಇಲ್ಲಿ, ಖಾಲಿ ಇದೆ, ಫುಲ್ ಖಾಲಿಯಾಗೇ ಇದೆ ಇದು ಆರಾಮಾಗಿ. ಆ್ಯಂಡ್ ಸ್ಲಿಪ್ಪರ್ಸ್ ಮೇಯ್ನಾಗಿ ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಹೋಗಬೇಕು. ಸೊ ಈಗ ಬನ್ನಿ, ಈಗ ಬೇರೆ ದೇವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೋಗಿ ನೋಡಿಕೊಂಡು ಹೋಗೋಣ. ಲೆಟ್ಸ್ ಗೋ. ಸೊ ಬಾಯ್ಸ್, ಇವಾಗ ಮುಗಿಸಿದಾಯಿತು. ಇವಾಗ ಬ್ಯಾಕ್ ಟು ಬೇರೆ ಲೊಕೇಶನ್ಗೆ. ಸೊ ಬಾಯ್ಸ್ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿಗೆ. ನೋಡಿ, ನಾನು ಕೊನೆಗೆ ಹೋಗ್ತೀನಿ ನೋಡಿ, ರಕ್ತ ಸುರಿತಾ ಇತ್ತು ನನಗೆ ಅದ್ರಲ್ಲಿ. ಪ್ಯಾನ್ ಗಲೀಜಾಯ್ತು, ಅದೇ ಬೇಜಾರಾಗ್ತಾ ಇರೋದು ಈಗ. ಇದೆಲ್ಲ ಕೂಡ ಹೋಯ್ತವ್ರೆ. ಓಯ್ ಅಲ್ಲಿ ನೋಡಿ, ಲೇಕ್ ಇದೆ ಈ ಸೈಡು. ಅಲ್ಲಿ ಮೆಟ್ಲು ಹಿಡ್ಕೊಂಡು ಹೋದ್ರಲ್ಲ, ಅಲ್ಲೋ ಹಿಂದ್ಗಡೆ ಮೆಟ್ಲು ಹಿಡ್ಕೊಂಡು ಹೋದ್ರಲ್ಲ, ಅಲ್ಲಿ ಲೇಕ್ ಐತೆ. ಅವ್ರು ಹೋಗೇ ಬಿಟ್ರಲ್ಲ, ಅವ್ರು ಅದಕ್ಕೂ ಬಿಡ್ಕೋತಾರೆ. ಸೊ ಈಗ ಬೇರೆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದು ದೇವ್ರ ಮನೆ. ಇವಾಗ ದೇವ್ರ ಮನೆ ನೋಡಿಕೊಂಡು ಅಲ್ಲೇ ನಾವು ಸ್ಟೇ ಬುಕ್ ಮಾಡಿರೋದು. ಸೊ ಸ್ಟೇಯಲ್ಲಿ ಇವತ್ತು ಫುಲ್ ಹಾಲ್ಟು, ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಎತ್ತಿನ ಭುಜ ನೋಡಕ್ಕೆ ಹೋಗ್ಬೇಕು. ಎತ್ತಿನ ಭುಜ ಅಲ್ಲ, ನೇತ್ರಾವತಿ ಟ್ರಕ್ಕಿಂಗ್ ಇದೆ. ನಾಳೆ ನೇತ್ರಾವತಿ ಟ್ರಕ್ಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಟುವರ್ಡ್ಸ್ ಉಡುಪಿ. ಐ ಥಿಂಕ್ ಇವತ್ತು ಓಕೆ, ಈ ಬ್ಲಾಗ್ ಓಕೆ, ನೆಕ್ಸ್ಟ್ ಬ್ಲಾಗು ಸಗಲ ಇರುತ್ತೆ. ಯಾಕಂದರೆ ಟ್ರಕ್ಕಿಂಗ್ ಮಾಡೋದು ದೂರ ಚೀಸೆಲ್ಲ ಆಲ್ರೆಡಿ ಇವಾಗಲೇ ರಕ್ತ ಸೋಸ್ತಾ ಇದ್ದೀವಿ. ಒಮ್ಮೆ ಕಲ್ತಾರೆ, ತಳ್ಳು ಐಸ ಜೋರ ತಳ್ಳು ಐಸ.
ಉಡುಪಿದು ನನ್ನ ಪ್ರಕಾರ ಚೆನ್ನಾಗಿರ್ತದೆ. ಅಟ್ಲೀಸ್ಟ್ ಈ ಸತಿ ಸ್ವಲ್ಪ ಎಂಜಾಯ್ ಮಾಡ್ತೀನಿ ನನಗೆ ಗೊತ್ತಿರಂಗೆ. ಇವಾಗ ನಾನು ನೀರು ದೋಸೆ ತಿನ್ಬೇಕು, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ವಾರ್ A few moments later. ನೀವು ಕಿತ್ಕೊಳ್ಳಿ ಬಾಳೆ.